ನಾಮಿನೇಟ್ ಮಾಡಿದಾಗ ನಾವು ಹೋಗಿ ರೀಸನ್ಸ್ ಕೇಳ್ತೀವಲ್ವಾ, ಯಾಕೆ ಅನಿಸ್ತು, ಯಾಕೆ ನಾಮಿನೇಟ್ ಮಾಡಿದೆ. ಸೊ ಅವಳು ನೋಟಿಸ್ ಮಾಡಿರೋದನ್ನು ನಾನು ಹೋಗಿ ಹೇಳಿದೆ, ಥ್ಯಾಂಕ್ಸ್ ಫಾರ್ ನೋಟಿಸಿಂಗ್ ದ್ಯಾಟ್, ಸೇವ್ ಮಾಡಿದ್ದಕ್ಕೆ. ಅಂಡ್ ಬೈ ದಿ ಎಂಡ್ ನಾನು ಟಾಸ್ಕ್ ಆಡಿ ಗೆದ್ರೇನೆ ನಾನು ಸೇವ್ ಆಗೋದು. ಆಲ್ ದಟ್ ಇಸ್ ಬಟ್ ನೀನು ಅದನ್ನ ನೋಟಿಸ್ ಮಾಡಿ ಒಂದು ಇದ್ರಲ್ಲಿ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ಅವಳೇ ಏನೋ ನಾಳೆ ನನ್ನ ನಾಮಿನೇಟ್ ಮಾಡ್ತಾಳೋ ಅಥವಾ ಬೇರೆ ಯಾರನ್ನೋ ನಾಮಿನೇಟ್ ಮಾಡ್ತಾಳೋ ಸೇವ್ ಮಾಡ್ತಾಳೋ, ಅವಾಗ ಅವ್ರು ಕೊಡೋ ಕಾರಣ, ನಾಮಿನೇಟ್ ಮಾಡಿದಾಗ ಅವ್ಳು ಕೊಡೋ ಕಾರಣ ನಮಗೆ ಸರಿ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ಅದನ್ನ, ಸರಿ ಇಲ್ಲ. ನಾಮಿನೇಟ್ ಮಾಡಿದಾಗ ಹೋಗಿ ಹೇಳ್ತೀನಿ. ಈಗ ನಾಮಿನೇಟ್ ಮಾಡಿದ ತಕ್ಷಣ ನಾನು ನಾಮಿನೇಟ್ ಆಗ್ಬಿಡ್ತೀನಿ ಅಂತಲ್ಲ, ಆಟ ಆಡ್ತೀನಿ, ನನಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ನೀನು ಒಂದು ಓಪನ್ ವೇದಿಕೆಯಲ್ಲಿ ಆ ಕಾರಣ ಕೊಡ್ತಿದ್ಯಾ ಅಂದ್ರೆ ಅದು ಮ್ಯಾಟ್ರ್ ಆಗುತ್ತಲ್ಲ. ನೋಟಿಸ್ ಮಾಡಿದ್ಯಲ್ಲ ಅಂತ. ಅದೇ ಈಗ ನಾನು ತಪ್ಪು ಮಾಡಿದಾಗ ತಪ್ಪು ಮಾಡಿದೀನಿ ಅಂತ ನಿನ್ಗೆ ಅನ್ಸಿ ನೀನು ನಾಮಿನೇಟ್ ಮಾಡ್ತಿದ್ದೆ ಅಂದಾಗ ನಾನು ಕೇಳ್ತೀನಿ, ನಿನಗೆ ಹೆಂಗ್ ಅನ್ಸ್ತು, ನೀನು ನೋಡ್ದೆ ಅಂತ. ಅದನ್ನೇ ನಾನು ಹೇಳ್ತಿರೋದು. ಇವಾಗ ಅದನ್ನ ಹೆಂಗೆ ಅವಳು ಓಪನ್ ವೇದಿಕೆಯಲ್ಲಿ ಹೇಳಿದಾಗ ನೀನು ಥ್ಯಾಂಕ್ಸ್ ಹೇಳಿ, ಅದೇ ಓಪನ್ ವೇದಿಕೆಯಲ್ಲಿ ಇವಾಗ ಏನೋ ಹೇಳಿದ್ಲು ಅನ್ಕೋ, ಫಾರ್ ಎಕ್ಸಾಂಪಲ್ ನಾಮಿನೇಟ್ ಮಾಡೋಕ್ಕೆ ನಿನ್ನ ಇನ್ನೇನು ಕಾರಣಗಳು, ನೀನು ಅಲ್ಲೇ ಮದರ್ಕೊಳ್ದೆ. ನಾವು ಸಮರ್ಥನೆ ಮಾಡ್ಕೊಳ್ಳೋದು ಅದೇ ಅಲ್ವಾ. ನಾನು ಅಲ್ಲಿ ಎಲ್ಲರೂ ಮುಂದೆ ಹೇಳಿ ಅಲ್ಲಲ್ಲ, ನಾ ಹೇಳ್ತಿರೋದು ಎಲ್ಲರೂ ಮುಂದೆ ಹೇಳಬೇಕು ಅಂತಲ್ಲ. ಬಟ್ ನಾನು ಹೇಳ್ತಿರೋದು ಇಟ್ ಮ್ಯಾಟರ್ಸ್. ನೀನು ಅದರಿಂದ ರಿಸಲ್ಟು ಟಾಸ್ಕ್ ಮಾಡೇ ಬರೋದು, ಬಟ್ ನೀನು ಏನು ಹೇಳ್ತೀಯಾ ಎಲ್ಲರ ಮುಂದೆ ಇಟ್ ಮ್ಯಾಟರ್ಸ್.